ಹೇಗೆ ಮಿಂಚುಳಗಳು ವಾಪಸ್ ಬಂದ್ವು, ನಮ್ ಜಮೀನ್ ತಗೊಂಡಾಗ ನಾನು 6 ವರ್ಷದ ಮುಂಚೆ ಮಿಂಚುಳ ಇರ್ಲಿಲ್ಲ. ಈಗ ಇದಕ್ಕಿದಂಗೆ 1-2 ವರ್ಷದ ಮುಂಚೆಯಿಂದ ಮಿಂಚುಳ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಜಮೀನು ತಗೊಂಡು ಅದನ್ನ ರಕ್ಷಣೆ ಮಾಡಿದೀವಿ, ಅಲ್ಲೇನು ಬೆಳೆ ಬೆಳೆಯೋದಿಲ್ಲ. ರಕ್ಷಣೆ ಮಾಡಿದ್ಮೇಲೆ ತಂತಾನೆ ನೈಸರ್ಗಿಕವಾಗಿ ಹಲವಾರು ಪೊದೆಗಳು, ಹುಲ್ಲಿನ ಜಾತಿಯ ಹುಲ್ಲುಗಳು ಮತ್ತೆ ಮರಗಿಡಗಳು ಬರ್ಲಿಕ್ಕೆ ಪ್ರಾರಂಭ ಆದವು. ಅವುಗಳು ಬಂದ ಮೇಲೆ ಅಲ್ಲಿ ಅವುಗಳ ಎಲೆ ಎಲ್ಲ ಬಿದ್ದು ಅಲ್ಲಿ ತನು ಜಾಸ್ತಿ ಆಯ್ತು, ಅಂದ್ರೆ ನೀರಿನ ಪಸೆ ಜಾಸ್ತಿ ಆಗಿದೆ. ಈ ಮಿಂಚುಳಗಳಿಗೆ ನೀರಿನ ಪಸೆ ಇರಬೇಕು, ಅವಾಗ ಬಂದು ಅಲ್ಲಿ ಮೊಟ್ಟೆ ಇಡ್ತಾವ. ಹಂಗಾಗಿ 3 ವರ್ಷ ಆದ್ಮೇಲೆ ಸ್ವಲ್ಪ ಪಸೆ ಜಾಸ್ತಿಯಾಗಿ ಈಗ ಮಿಂಚುಳಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಇದು ಯಾವಾಗ್ಲೂ ನೋಡಿ ಹೊಸದ್ ಕಲಿತಾ ಇರ್ತೀವಿ, ಯಾಕೆ ನಮ್ಮ ಜಮೀನಿಗೆ ವಾಪಸ್ ಬಂತು ಮಿಂಚುಳ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ಮಿಂಚುಳದಲ್ಲೂ ಅಷ್ಟೇ, ಹೆಣ್ಣು ಮಿಂಚುಳಕ್ಕೆ ಆರಕ್ಕೆ ಆಗಲ್ಲ, ಗಂಡು ಮಿಂಚುಳ ಮಾತ್ರ ಆರೋದು. ಹೆಣ್ಣು ಮಿಂಚುಳ ಮೊಟ್ಟೆಯಿಂದ ಆಚೆ ಬಂದಿದ್ದು ಅಲ್ಲೇ ನೆಲದ ಮೇಲೆ ಇರ್ತದೆ, ಅದನ್ನು ಸಹ ಬೆಳಕನ್ನ ಕೊಡ್ತದೆ. ಇಲ್ಲಿ ತನಕ ಪ್ರಪಂಚಕ್ಕೆ ಅದು ಹೆಂಗೆ ಬೆಳಕು ಕೊಡುತ್ತೆ ಅಂತ ಗೊತ್ತಿರಲಿಲ್ಲ. ಇತ್ತೀಚೆಗೆ ಚೈನಾ ದೇಶದಲ್ಲಿ ಕೆಲವು ವಿಜ್ಞಾನಿಗಳನ್ನ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮಿಂಚುಳದಿಂದ ಹಿಡಿದು ಆನೆ ತನಕ ಎಲ್ಲಾ ಪ್ರಾಣಿಗಳ ಬಗ್ಗೆ ನಾವು ಕಲ್ತ್ಕೊಳ್ಳೋಕೆ ಪ್ರತಿ ದಿವಸ ಏನೋ ಒಂದಿರುತ್ತೆ.